ಮರ್ಯಾದೆಯೆಲ್ಲ ಬೀದಿ ಪಾಲ್ ಮಾಡಿ ಹೆತ್ತೊಟ್ಟ ಕಿಚ್ಚರಿದು ಒಳ್ಳೆ ಗುಂಡಗುಳಿ ಹಾಗೆ ಹೋಗ್ತಿದ್ದಾನೆ. ಗುಂಡಗುಳಿ. ಯಾರನ್ನ ಬೈತಿದ್ಯಮ್ಮ ನೀನು? ಅಮ್ಮ. ಅಮ್ಮನಂತೆ ಅಮ್ಮ? ಯಾರ ನಿನ್ನಮ್ಮ? ನೀನ್ ನನ್ ಮಗನಾಗಿದ್ರೆ ಇಂಥ ಚಂಡಾಳ ಕೆಲಸ ಮಾಡ್ತಿದ್ಯೇನೋ? ನೈಟ್ ಮನಿ ಕಣ್ಣ ಹಾಕ್ತಿದ್ದೇನೋ? ತಲೆ ಎತ್ಕೊಂಡು ತಿರ್ಗಾಡಿ ಹಾಗೆ ಮಾಡ್ಬಿಟ್ಟಿಯಲ್ಲೋ? ನಮ್ಮ ಮಕ್ಕಳಿಗೆಲ್ಲ ಮಸಿ ಹಚ್ಚಿಬಿಟ್ಟಲ್ಲೋ? ನೀನ್ ಹೀಗಾಗ್ತಿ ಅಂತ ಗೊತ್ತಿದ್ದಿದ್ರೆ ಹುಟ್ಟದಾಗ್ಲೇ ಕತ್ಕಿವಿಚಿ ಕೈ ತೊಳ್ಕೊತಿದ್ದೆ. ಎಂಥ ಪುಣ್ಯ ಕೆಲಸ. ಮತ್ತ್ಯಾಕ್ ಮಾಡ್ಲಿಲ್ಲ ಹಾಗೆ ನೀನು? ಆವತ್ ನೀನ್ ನನ್ ಕತ್ ಕಿವುಚ್ ಬಿಟ್ಟಿದ್ರೆ ಇವತ್ ನಿನಗೆ ನಾನು ಬೈಬೇಕಾದ ಕಷ್ಟವೂ ಇರ್ತಿರ್ಲಿಲ್ಲ, ನಾನು ಬಯಸ್ಕೋಬೇಕಾಗಿಯೂ ಇರ್ತಿರ್ಲಿಲ್ಲ ಅಲ್ವೇ? ಏನತ್ಯಮ್ಮ, ಇವತ್ ಯಾಕೋ ಇವ್ರ ಮಾತಿನ ವರಸೆನೆ ಹೊಸ ರೀತಿಯಾಗಿದೆಯಲ್ಲ, ನಿಮಗೇನಾದ್ರೂ ಗೊತ್ತೇ? ಸಾವುಕಾರ ಮಗಳು ತೋಟದ ಹೇಳ ಮಾಡ್ರೆ ನಾನೇನಪ್ಪ? ಓ ಅದ ಇದನ್ನ ಕೇಳೋದಕ್ಕೆ ಕೊಂಕಣ ಸುತ್ತಿ ಮೈಲಾರಕ್ಕೆ ಬರ್ತಾ ಇದ್ದಾರೆ. ನಾನು ಅವಳು ಮುಂದಲೇನ ಕಚಕ್ ಕಚಕ್ ಅಂತ ಕತ್ತರಿಸಿಬಿಟ್ಟೆ. ಇದೇ ನನ್ನ ಹೊಸದಲ್ಲ, ಮಾಮೂಲಿ. ಅವನು ಹೊಡೆಯೋದು, ನಾನು ಒದೆ ತಿನ್ನೋದು ಇದೊಂಥರ ಜನ್ಮ ಕಂಠದ ರೋಗ ಇದ್ದ ಹಾಗೆ. ಈ ರೋಗಕ್ಕೆ ಔಷಧಿನೇ ಇಲ್ಲ ಅತ್ತಿಯಮ್ಮ. ಯಾಕೆ ವಿಶ್ವಣ್ಣ ಸುಮ್ಮನಾಗ್ಬಿಟ್ಟೆ? ನೀನು ಉಣಿಸಿ, ನೀನ್ ತಿನ್ನಿಸಿ ಬೆಳೆಸಿ ಕೊಟ್ಟಿರೋ ಶರೀರ ಇದು. ನಿನ್ಗಲ್ದೆ ಈ ದೇಹ ಮುಟ್ಟೋ ಧೈರ್ಯ ಬೇರೆ ಯಾವನಿಗೂ ಇಲ್ಲ. ಹೊಡಿ, ನಿನ್ನ ಮನಸ್ಸಿಗೆ ತೃಪ್ತಿ ಆಗೋಷ್ಟು ಹೊಡಿ. ವಿಶ್ವಣ್ಣ ಹೊಡಿ. ನೀನು ಹೊಡಿಯೋದಲ್ಲ ಕಣೋ, ತಗೊಂಡೋಗಿ ನೀರು ನೆರಳು ಇಲ್ಲದೆ ಅಯ್ಯೋ, ನಾನೇನಪ್ಪ ಅಂಥ ಪಾಪ ಮಾಡಿದ್ದೀನಿ ನೀರು ನೆರಳು ಇಲ್ಲದೆ ಇರೋ ಜಾಗದಲ್ಲಿ ಕಡಿಯೋದಕ್ಕೆ? ಮಾಡ್ದವ್ರ ಪಾಪ ಆಡ್ದವ್ರ ಬಾಯಿಲ್ಲಿ ಅಂತ ಆ ಕರ್ಮ ನಮ್ಮ ಬಾಯಿ ಬೇರೆ ಹೇಳಿಸ್ಬೇಕೇನು? ಯಾಕೆ ಯಾಕಿಬ್ಬರು ಸೇರ್ಕೊಂಡು ನನ್ನ ಹೀಗೆ ತಿವಿತಾ ಇದ್ದೀರಿ? ನಾನು ಬದುಕಿರೋದು ನಿಮ್ಗೆ ಇಷ್ಟ ಇಲ್ವೇ? ಹೇಳಿ, ನನ್ನ ತಲೆ ತೆಗೆದು ನಿಮ್ ಕಾಲ ಮೇಲೆ ಇಟ್ಲೆ? ನಮ್ ಕಾಲ ಮೇಲೆ ಹಾಕಿರ್ತೀಯೋ? ಹೋಗಿ ನಮ್ ಸಾವುಕಾರ ಸಿದ್ದಪ್ಪನ ಕಾಲ ಮೇಲೆ ಇಟ್ಟು ನಾನ್ ಮಾಡಿರೋ ತಪ್ಪಾಯ್ತು ಅಂತ ಕೇಳ್ಕೊ. ನೀನ್ ಮಾಡಿರೋ ಪಾಪ ನಾನು ಕಳೆಯುತ್ತೆ. ಸತ್ಯಕ್ಕೆ, ನ್ಯಾಯಕ್ಕೆ, ಧರ್ಮಕ್ಕೆ ತಲೆಬಾಗಿಸು ಅಂತ ಹೇಳಿದೆ. ಸೊಕ್ಕಿಗೆ, ಸ್ವಾರ್ಥಕ್ಕೆ, ಸಂಪತ್ತಿ ತಲೆಬಾಗಿಸು ಅಂತ ಹೇಳ್ತಾ ಇದ್ದೀಯಾ? ಯಾವ ತಪ್ಪು ಮಾಡಿದ್ದಕ್ಕೆ ನನಗೆ ಶಿಕ್ಷೆ? ಅವರ ಮಗಳ ಮಾನಭಂಗ ಮಾಡೋದು ಪ್ರಯತ್ನ ಪಟ್ಟಲ್ಲ, ಆ ತಪ್ಪೆ. ವಿಶ್ವಣ್ಣ, ಇದೇ ಮಾತನ್ನ ಬೇರೆ ಯಾರಾದ್ರೂ ಹೊಂದಿದ್ರೆ ಅವ್ರ ಕುತ್ತಿಗೆನ ಕತ್ತರಿಸಿ ಬಿಸಾಕ್ತಾ ಇದ್ದೆ, ತುತ್ತು ಮಾಡಕ್ ಬಿಡ್ತಾ ಇದ್ದೆ. ಕೇಳಿದ್ರಮ್ಮ ಮಾತನ್ನ ಕತ್ತರಿಸು ಬಾರೋ. ನಿನ್ನ ಹೆತ್ತ ತಪ್ಪಿಗೆ ತಕ್ಕ ಪ್ರಾಯಶ್ಚಿತವಾದ ಆಗ್ಲಿ ಬಾರೋ. ಸುಮ್ಮನೆ ನಮ್ಮ ಸಾಕು, ಬಾಯಿ ಬಂದಿದ್ದೆಲ್ಲ ಮಾತಾಡ್ಬೇಡ ನೀನು. ಯಾವನು ಹೇಳಿದವನು ಮಾನಭಂಗ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ನಾನು ಅಂತ? ಯಾವನೇನೋ ಹೇಳೋದು? ಸಾಕ್ಷಾತ್ ಸಾವುಕಾರ ಬಂದಿದ್ರು, ಅವರೇ ಹೊಗಳಿದ್ರು ನಿನ್ನ ಕಲ್ಯಾಣ ಗುಣನಪ್ಪ. ಸಾವುಕಾರ? ಸಾವುಕಾರ ಇಲ್ಲಿ ಬಂದಿದ್ನೋ? ಸಾವುಕಾರ ಒಬ್ಬ ಕಳ್ಳ ಕದೀಮ ಮನೆ ಹಾಳು ಮಾಡೋ ಸಾವುಕಾರನ ಮಾತಿನ ಮೇಲೆ ನಂಬಿಕೆ ಇದೆ, ಹೆತ್ತ ಮಗನ ಮೇಲೆ ತಾಯಿ ಆದವ ನಂಬಿಕೆ ಹೊರಟೋಯ್ತಾ? ಏನಮ್ಮ, ನೀನ್ ನನಗೆ ಹಾಲು ಕುಡಿಸಿ ಬೆಳೆಸಿದ್ದೀಯೋ ಇಲ್ಲ ವಿಷ ಕುಡಿಸಿ ಬೆಳೆಸಿದ್ದೀಯೋ? ಗುಲಾಬಿ ಗಿಡದಲ್ಲಿ ಗಣಗಲ ಹೂ ಬಿಡುತ್ತೇನಮ್ಮ? ಗಣಗಲ ಹೂ ಬಿಡಲ್ಲ ಕಣೋ, ಆದ್ರೆ ಗುಲಾಬಿ ಗಿಡದಲ್ಲಿ ಮುಳ್ಳು ಇರುತ್ತೆ ಕಣೋ. ಹಾಗಾದ್ರೆ ನನ್ನ ಮುಳ್ಳು ಅಂತ ತೀರ್ಮಾನ ಮಾಡ್ಬಿಟ್ಯಾ? ಬರೀ ಮುಳ್ಳಲ್ಲ ಕಣೋ, ವಿಷಿತ ಮುಳ್ಳು. ಅದು ತಪ್ಪು ಅಂತ ಸಾಧಿಸೋ ಇಷ್ಟ ನಿನ್ಗಿದ್ರೆ ಹೋಗು ನಮ್ ದನಿ ಮನೆಗೆ, ಬೀಳುವ ಕಾಲ ಮೇಲೆ ನನ್ ತಪ್ಪಾಯ್ತು ಅಂತ ಕ್ಷಮಾಪಣೆ ಕೇಳ್ಕೊ. ಹೋಗಿ ಆ ಪಾಪಿ ಕಾಲಿಗೆ ಬೀಳು ಅಂತ ಹೇಳ್ತಾ ಇದೆಯಲ್ಲ, ಅದಕ್ಕೆ ಬದಲು ಸತ್ತು ಹೋಗು ಅಂತ ಹೇಳಿ ಸಾಯ್ತೀನಿ. ಆಯ್ತಟ ನಿನ್ಗೆ? ಯಾವಾಗ ನೀನ್ ನನ್ನ ಮಾತಿಗೆ ಬೆಲೆ ಕೊಡಲಿಲ್ಲ, ನೀನ್ ನನ್ನ ತಮ್ಮಲ್ಲ, ನಾನ್ ನಿನ್ ಗಂಡನೂ ಅಲ್ಲ. ಈ ಮನೆ ನಿನ್ ಸ್ಥಳವಿಲ್ಲ. ಬೇಡಿ ಬೇಡಿ ಅಂದ್ರೆ ನೀವೇ ಅವನಿಗಿಲ್ಲಿ ಸ್ಥಳ ಇಲ್ಲ ಅಂದ್ರೆ ಏನ್ ಮಾಡ್ತಾನೆ? ಎಲ್ಲಿ ಹೋಗ್ತಾನೆ? ನಾನು ಯಾರು? ಅತ್ತೇನು ಕೇಳಿ ಅವರೇ ಹೇಳ್ತಾರೆ. ಮಗನ ಮನೆಯಿಂದ ಆಚೆ ತಳ್ಳೋಕೆ ಯಾವ ತಾಯಿನೂ ಒಪ್ಪಲ್ಲ. ನಾನಿರೋವರೆಗೂ ಅವನೇ ಮನೆ ಬಿಟ್ಟು ಹೋಗ್ಕೊಡ್ತು. ನನ್ ಪ್ರಾಣ ಇರೋವರೆಗೂ ಅಣ್ಣ ತಮ್ಮ ಬೇರೆ ಆಗೋಕೆ ನಾನು ಅವಕಾಶ ಕೊಡಲ್ಲ. ಮಗ ಮುದ್ದೆ ಕಿತ್ತೋಗ್ಬೇಕು ಬೇಡಪ್ಪ, ಬೇಡ. ದೇವತೆ ಅಂತ ನನ್ನ ಅತ್ತಿಗೆನ ಜಾಡಿಸೋದಿಯುವಂಥ ತೊಂದರೆ ನೀನು ತಗೋಬೇಕಾಗಿಲ್ಲ. ಇನ್ನೀ ಮನೇಲಿ ನಾನಿರೋದಿಲ್ಲ. ನಂಬಿಕೆ ಇಲ್ದೇ ಇರೋ ಜಾಗದಲ್ಲಿ ಇರಬೇಕು ಅನ್ನೋ ಇಷ್ಟವೂ ನನಗಿಲ್ಲ. ನಾನು ಬರ್ತೀನಿ ಅಮ್ಮ, ನಾನು ಬರ್ತೀನಿ. ಅತ್ತಿಯಮ್ಮ ಬರ್ತೀನಿ.
ಭದ್ರ ಅಳಬೇಡಿ ಅತ್ತಿಗೆಮ್ಮ, ಅಳಬೇಡಿ. ಈ ನಿಮ್ಮ ಭದ್ರ ಎಲ್ಲೇ ಇದ್ರು ಅತ್ತಿಗೆಯನ್ನು ಮಾತೃ ದೇವತೆನ ಯಾವಾಗಲೂ ಇಲ್ಲೇ ಇಟ್ಕೊಂಡಿರ್ತಾನೆ, ಪೂಜೆ ಮಾಡ್ತಾನೆ. ಇವರು ಈ ಮನೆಯಿಂದ ನನ್ನ ಆಚೆ ಕಳಿಸಿರಬಹುದು, ನಿಮ್ಮ ಮನಸ್ಸಿನಿಂದ ನನ್ನನ್ನು ಕಳಿಸೋದಕ್ಕೆ ಸಾಧ್ಯ ಇಲ್ಲ ಅತ್ತಿಗೆಮ್ಮ. ಏನತ್ತಿಗೆಮ್ಮ, ಇವರು ಯಾರು ನನ್ನ ನಂಬದೆ ಹೋದ್ರು ನಿಮಗೆ ನನ್ನ ಮೇಲೆ ನಂಬಿಕೆ ಇದೆಯಲ್ಲ, ಅಷ್ಟು ಸಾಕು ಅತ್ತಿಗೆಮ್ಮ, ಅಷ್ಟು ಸಾಕು ಅತ್ತಿಗೆಮ್ಮ.